ಸಿನಿಮಾ ಒಂದು ಭವ್ಯವಾದ ಹರಾಜಿನೊಂದಿಗೆ ಪ್ರಾರಂಭವಾಗುತ್ತದೆ. ಅಲ್ಲಿ 1937ರ ಬುಗಾಟಿ ಕಾರನ್ನು ವೇದಿಕೆಯ ಮೇಲೆ ಇರಿಸಲಾಗಿದೆ. ಇದು ವಿಶ್ವದ ಅಪರೂಪದ ಕಾರುಗಳಲ್ಲಿ ಒಂದಾಗಿದೆ ಮತ್ತು ಪ್ರಪಂಚದಾದ್ಯಂತ ಕೇವಲ 2 ಮಾದರಿಗಳು ಮಾತ್ರ ಅಸ್ತಿತ್ವದಲ್ಲಿವೆ ಎಂದು ಹರಾಜುದಾರರು ಘೋಷಿಸುತ್ತಾರೆ. ಈ ಸುಂದರವಾದ ಬುಗಾಟಿಯನ್ನು ಖರೀದಿಸಲು ಪ್ರತಿಯೊಬ್ಬರೂ ತುಂಬಾ ಉತ್ಸುಕರಾಗಿದ್ದಾರೆ. ಹರಾಜು $30 ಮಿಲಿಯನ್ ನಿಂದ ಪ್ರಾರಂಭವಾಗುತ್ತದೆ. ಕೆಲವರು $32 ಮಿಲಿಯನ್ ಕೂಗುತ್ತಾರೆ, ಇನ್ನು ಕೆಲವರು $34 ಮಿಲಿಯನ್ ಕೂಗುತ್ತಾರೆ ಮತ್ತು ಬೆಲೆ ಏರುತ್ತಲೇ ಹೋಗುತ್ತದೆ. ಜಾಕ್ ಎಂಬ ವ್ಯಕ್ತಿ ತನ್ನ ಬಾಸ್ ಅನ್ನು ಸಂಪರ್ಕಿಸಿ $41 ಮಿಲಿಯನ್ ಅಂತಿಮ ಬಿಡ್ ಮಾಡಿ ಈ ಪೌರಾಣಿಕ ಬುಗಾಟಿಯನ್ನು ಖರೀದಿಸುವುದನ್ನು ನಾವು ನೋಡುತ್ತೇವೆ. ಇದೇ ವೇಳೆ ವೃತ್ತಿಪರ ಕಳ್ಳರಾದ ಆಂಡ್ರ್ಯೂ ಮತ್ತು ಗ್ಯಾರೆಟ್ ಎಂಬ ಇಬ್ಬರು ಸಹೋದರರನ್ನು ನಮಗೆ ಪರಿಚಯಿಸಲಾಗುತ್ತದೆ. ಇಬ್ಬರಿಗೂ ಐಷಾರಾಮಿ ಮತ್ತು ಸೂಪರ್ ಕಾರುಗಳ ಮೇಲೆ ಹುಚ್ಚು ಮತ್ತು ಈಗಾಗಲೇ ಅವರು ವಿಶ್ವದ ಕೆಲವು ಅತ್ಯುತ್ತಮ ವಾಹನಗಳನ್ನು ಕಳ್ಳತನ ಮಾಡಿದ್ದಾರೆ. ಆಂಡ್ರ್ಯೂ ಗ್ಯಾರೆಟ್ ಮೇಲೆ ಕೋಪಗೊಂಡಿದ್ದಾನೆ, ಏಕೆಂದರೆ ಗ್ಯಾರೆಟ್ನ ಗೆಳತಿ ಹಿಂದಿನ ರಾತ್ರಿ ಅವನ ಕಾರುಗಳಲ್ಲಿ ಒಂದನ್ನು ಕದ್ದು ಓಡಿ ಹೋಗಿರುತ್ತಾಳೆ. ಅವರು ಜಾಕ್ಗಾಗಿ ಕಾಯುತ್ತಿದ್ದಾರೆ, ಏಕೆಂದರೆ ಜಾಕ್ ಬುಗಾಟಿಯನ್ನು ಈ ಮಾರ್ಗದಲ್ಲಿ ಟ್ರಕ್ ಮೂಲಕ ಸಾಗಿಸಬೇಕಾಗಿದೆ ಮತ್ತು ಅವರು ಅದನ್ನು ಕದಿಯಲು ಯೋಜಿಸುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಆಂಡ್ರ್ಯೂ ಟ್ರಕ್ ಅನ್ನು ಗುರುತಿಸುತ್ತಾನೆ ಮತ್ತು ಅದರಲ್ಲಿ ಬುಗಾಟಿ ಇರುವುದನ್ನು ಅರಿತುಕೊಳ್ಳುತ್ತಾನೆ ಮತ್ತು ಅವರು ತಮ್ಮ ಅಪಾಯಕಾರಿ ಯೋಜನೆಯನ್ನು ಪ್ರಾರಂಭಿಸುತ್ತಾರೆ. ಯೋಜನೆಯಂತೆ ಗ್ಯಾರೆಟ್ ತನ್ನ ಕಾರನ್ನು ಟ್ರಕ್ನ ಕಡೆಗೆ ಓಡಿಸಲು ಪ್ರಾರಂಭಿಸುತ್ತಾನೆ. ಆಂಡ್ರ್ಯೂ ಹಗ್ಗವನ್ನು ಬಳಸಿ ಟ್ರಕ್ನ ಮೇಲೆ ಜಿಗಿಯುತ್ತಾನೆ. ಟ್ರಕ್ ಹತ್ತಿರ ಬರುತ್ತಿದ್ದಂತೆ ಆಂಡ್ರ್ಯೂ ಜಿಗಿಯುತ್ತಾನೆ, ಆದರೆ ಅವನು ಸರಿಯಾಗಿ ಇಳಿಯುವುದಿಲ್ಲ ಮತ್ತು ಕೆಳಗೆ ಬೀಳುವ ಹಂತಕ್ಕೆ ತಲುಪುತ್ತಾನೆ. ಕೊನೆಯ ಕ್ಷಣದಲ್ಲಿ ಅವನು ಟ್ರಕ್ ಅನ್ನು ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ಗ್ಯಾರೆಟ್ ಬೆನ್ನಿನ ಹಿಂದೆಯೇ ಅನುಸರಿಸುತ್ತಾನೆ. ಆಂಡ್ರ್ಯೂ ಟ್ರಕ್ ಅನ್ನು ಅವರು ಬುಗಾಟಿಯನ್ನು ಕದಿಯಲು ಪ್ರಯತ್ನಿಸುತ್ತಿದ್ದಾರೆಂದು ಜಾಕ್ಗೆ ತಿಳಿಯುತ್ತದೆ ಮತ್ತು ಟ್ರಕ್ ಚಾಲಕ ಗೊಂದಲಕ್ಕೊಳಗಾಗಿ ಗಾಬರಿಯಾಗುತ್ತಾನೆ. ಜಾಕ್ ಚಾಲಕನ ತಲೆಗೆ ಗನ್ ಹಿಡಿದು ಮುಂದೆ ಇರುವ ಕಾರಿಗೆ ಡಿಕ್ಕಿ ಹೊಡೆಯುವಂತೆ ಆದೇಶಿಸುತ್ತಾನೆ. ಚಾಲಕ ಗ್ಯಾರೆಟ್ನ ಕಾರಿಗೆ ಹಲವಾರು ಬಾರಿ ಡಿಕ್ಕಿ ಹೊಡೆಯುತ್ತಾನೆ. ಅವರು ನಿಲ್ಲಿಸುವುದಿಲ್ಲ ಎಂದು ಗ್ಯಾರೆಟ್ಗೆ ಅರ್ಥವಾಗುತ್ತದೆ. ಆದ್ದರಿಂದ ಅವನು ಕಾರನ್ನು ತಿರುಗಿಸಿ ನೇರವಾಗಿ ಟ್ರಕ್ನ ಮುಂದೆ ನಿಲ್ಲಿಸಿ ಅದನ್ನು ಡಿಕ್ಕಿ ಹೊಡೆಯುವಂತೆ ಮಾಡಿ ವೇಗವನ್ನು ಕಡಿಮೆ ಮಾಡುತ್ತಾನೆ. ಜಾಕ್ ಗ್ಯಾರೆಟ್ ಮೇಲೆ ಸತತವಾಗಿ ಗುಂಡು ಹಾರಿಸುತ್ತಾನೆ, ಆದರೆ ಶೀಘ್ರದಲ್ಲಿ ಅವನ ಗುಂಡುಗಳು ಖಾಲಿಯಾಗುತ್ತವೆ. ಈ ಕ್ಷಣದ ಲಾಭವನ್ನು ಪಡೆದುಕೊಂಡು ಗ್ಯಾರೆಟ್ ಹೊರಗೆ ಜಿಗಿದು ಟ್ರಕ್ ಮೇಲೆ ಹತ್ತಿ ಬ್ರೇಕ್ ವೈರ್ಗಳನ್ನು ಕತ್ತರಿಸಿ ಆಂಡ್ರ್ಯೂ ಕಡೆಗೆ ಚಲಿಸುತ್ತಾನೆ. ಆಂಡ್ರ್ಯೂ ಟ್ರಕ್ನ ಬಾಗಿಲು ತೆರೆಯುತ್ತಾನೆ ಮತ್ತು ಅವರಿಬ್ಬರೂ ಒಳಗೆ ಹೋಗುತ್ತಾರೆ. ಅವರು ಬೇಗನೆ ಬುಗಾಟಿ ಒಳಗೆ ಕುಳಿತು ಅದನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾರೆ. ಈ ಮಧ್ಯೆ ಜಾಕ್ ಚಾಲಕನಿಗೆ ಟ್ರಕ್ ನಿಲ್ಲಿಸಲು ಹೇಳುತ್ತಾನೆ, ಆದರೆ ಬ್ರೇಕ್ ಸಂಪೂರ್ಣವಾಗಿ ವಿಫಲವಾಗುತ್ತದೆ. ಪರಿಸ್ಥಿತಿಯನ್ನು ತಾನೇ ನಿಭಾಯಿಸಲು ಜಾಕ್ ಹೊರಗೆ ಜಿಗಿಯಬೇಕಾಗುತ್ತದೆ. ಇಬ್ಬರು ಸಹೋದರರು ಬುಗಾಟಿಯನ್ನು ಸ್ಟಾರ್ಟ್ ಮಾಡಿ ಆ ಅಪರೂಪದ ಕಾರಿನೊಂದಿಗೆ ಪರಾರಿಯಾಗುವಲ್ಲಿ ಯಶಸ್ವಿಯಾಗುತ್ತಾರೆ. ಅದೇ ಸಮಯದಲ್ಲಿ ಟ್ರಕ್ ನಿಯಂತ್ರಣ ತಪ್ಪಿ ಭೀಕರವಾಗಿ ಪಲ್ಟಿಯಾಗುತ್ತದೆ. ಅಂತಹ ದುಬಾರಿ ವಾಹನವನ್ನು ಕದ್ದಿದ್ದಕ್ಕಾಗಿ ಸಂತೋಷಗೊಂಡು ಅವರು ಸಂಭ್ರಮಿಸಲು ಬಾರ್ಗೆ ಹೋಗುತ್ತಾರೆ. ಆಂಡ್ರ್ಯೂನ ಗೆಳತಿ ಸ್ಟೆಫನಿ ಕೂಡ ಅಲ್ಲಿದ್ದಾಳೆ. ಸ್ಟೆಫನಿ ಅವನಿಗೆ ಜೋರಾಗಿ ಕಪಾಳಮೋಕ್ಷ ಮಾಡಿ ಬುಗಾಟಿ ಕದಿಯುವಾಗ ತನ್ನನ್ನೇಕೆ ಕರೆದುಕೊಂಡು ಹೋಗಲಿಲ್ಲ ಎಂದು ಕೋಪದಿಂದ ಕೇಳುತ್ತಾಳೆ. ಮುಂದಿನ ಕಳ್ಳತನದಲ್ಲಿ ಖಂಡವಾಗಿಯೂ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಆಂಡ್ರ್ಯೂ ಅವಳಿಗೆ ಮಾತು ಕೊಡುತ್ತಾನೆ. ವಾಸ್ತವವಾಗಿ ಸ್ಟೆಫನಿ ಕೂಡ ಅವರ ತಂಡದ ಸದಸ್ಯೆ. ಇಲ್ಲಿ ಆಂಡ್ರ್ಯೂ ಮತ್ತು ಗ್ಯಾರೆಟ್ ತಂದೆಯ ಕಡೆಯಿಂದ ಸಂಬಂಧವಿರುವ ಮಲ್ಲ ಸಹೋದರರು ಎಂದು ನಮಗೆ ತಿಳಿಯುತ್ತದೆ ಮತ್ತು ದುಬಾರಿ ಕಾರುಗಳನ್ನು ಕಳ್ಳತನ ಮಾಡುವುದು ಅವರ ಜೀವನದ ಗುರಿಯಾಗಿದೆ. ಮರುದಿನ ಅವರು ಬುಗಾಟಿಯನ್ನು ಮಾರಾಟ ಮಾಡಲು ಜೇಮಿ ಎಂಬ ವ್ಯಕ್ತಿಯ ಬಳಿಗೆ ಹೋಗುತ್ತಾರೆ. ಜೇಮಿ ಸಾಮಾನ್ಯವಾಗಿ ಅವರಿಗೆ ಕಾರುಗಳನ್ನು ಕದಿಯುವ ಕೆಲಸಗಳನ್ನು ನೀಡುತ್ತಿರುತ್ತಾರೆ. ಆದರೆ ಈ ಬಾರಿ ಜೇಮಿ ಕಾರನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ, ಏಕೆಂದರೆ ಅದು ಸಾಮಾನ್ಯ ವ್ಯಕ್ತಿಯದಲ್ಲ, ಬದಲಿಗೆ ಅತ್ಯಂತ ಶಕ್ತಿಶಾಲಿ ಅಪರಾಧಿಯದ್ದು ಎಂದು ಅವನಿಗೆ ತಿಳಿದಿದೆ. ಜೇಮಿ ತನ್ನ ಜನರಿಗೆ ಸನ್ನೆ ಮಾಡುತ್ತಾನೆ ಮತ್ತು ಅವರು ಇಬ್ಬರು ಸಹೋದರರನ್ನು ಸೆರೆ ಹಿಡಿಯುತ್ತಾ ಅಲ್ಲಿ ಭೀಕರ ಜಗಳ ಶುರುವಾಗುತ್ತದೆ. ಆದರೆ ಜೇಮಿಯ ಜನರು ಸಂಖ್ಯೆಯಲ್ಲಿ ಹೆಚ್ಚಿರುತ್ತಾರೆ ಮತ್ತು ಅವರು ಆಂಡ್ರ್ಯೂ ಹಾಗೂ ಗ್ಯಾರೆಟ್ನನ್ನು ಕ್ರೂರವಾಗಿ ಹೊಡೆಯುತ್ತಾರೆ. ಅಂತಹ ಅಪಾಯಕಾರಿ ವ್ಯಕ್ತಿಯೊಂದಿಗೆ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳಲು ಇಷ್ಟವಿಲ್ಲದ ಕಾರಣ ಕಾರನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಲು ಜೇಮಿ ನಿರ್ಧರಿಸುತ್ತಾನೆ. ಆ ಕ್ಷಣದಲ್ಲಿ ಬುಗಾಟಿಯನ್ನು ಹುಡುಕುತ್ತಾ ಜಾಕ್ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ಜೇಮಿ ಭಯಭೀತನಾಗುತ್ತಾನೆ ಮತ್ತು ಕಾರು ಯಾರಿಗೆ ಸೇರಿದ್ದು ಎಂದು ತನಗೆ ತಿಳಿದಿರಲಿಲ್ಲ ಎಂದು ಹೇಳಿ ಜಾಕ್ ಅದನ್ನು ಹಿಂತೆಗೆದುಕೊಳ್ಳಬಹುದು ಎನ್ನುತ್ತಾನೆ. ಆಂಡ್ರ್ಯೂ ಮತ್ತು ಗ್ಯಾರೆಟ್ ಪ್ರಜ್ಞೆ ಬಂದಾಗ ಅವರು ಎತ್ತರದ ವೇದಿಕೆಯ ಮೇಲೆ ಕುರ್ಚಿಗಳಿಗೆ ಕಟ್ಟಿಹಾಕಲ್ಪಟ್ಟಿರುವುದನ್ನು ಕಾಣುತ್ತಾರೆ. ಅವರ ಮುಂದೆ ನಿಂತಿರುವುದು ಬುಗಾಟಿಯ ನಿಜವಾದ ಮಾಲೀಕ ಮೋರಿ ಎಂಬ ವ್ಯಕ್ತಿ. ಜೇಮಿಯೇ ಅವರನ್ನು ಇವನಿಗೆ ಒಪ್ಪಿಸಿರುತ್ತಾನೆ. ಮೋರಿ ಕರಾಳ ಹಿನ್ನೆಲೆ ಹೊಂದಿರುವ ಶಕ್ತಿಶಾಲಿ ಉದ್ಯಮಿ. ತಾನು ಬಡತನದಲ್ಲಿ ಹುಟ್ಟಿದ್ದು ಶೂನ್ಯದಿಂದ ಪ್ರಾರಂಭಿಸಿ ಅಪರಾಧ ಮತ್ತು ಕ್ರೂರ ವ್ಯವಹಾರಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ ಎಂದು ಅವನು ಅವರಿಗೆ ಹೇಳುತ್ತಾನೆ. ಇಂದು ಅವನು ಒಬ್ಬ ಯಶಸ್ವಿ ಮತ್ತು ಗೌರವಾನ್ವಿತ ಉದ್ಯಮಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಮೋರಿ ಕೋಪಗೊಂಡು ತನ್ನ ಕಾರನ್ನು ಕಳ್ಳತನ ಮಾಡಿದ್ದು ಅವರ ಜೀವನದ ಅತಿದೊಡ್ಡ ತಪ್ಪು ಎಂದು ಹೇಳುತ್ತಾನೆ. ತನ್ನ ಅಧಿಕಾರವನ್ನು ಸಾಬೀತುಪಡಿಸಲು ಜೇಮಿ ತನಗಾಗಿ ಕೆಲಸ ಮಾಡಿದ್ದರೂ ಸಹ ಅವನನ್ನು ಅವರ ಮುಂದೆಯೇ ಕೊಲ್ಲುತ್ತಾನೆ. ನಂತರ ಮೋರಿ ಅವರಿಗೆ ಏನನ್ನೋ ತೋರಿಸಬೇಕೆಂದು ಹೇಳುತ್ತಾನೆ. ಅವನು ಅವರನ್ನು ವಿಶ್ವದ ಕೆಲವು ಪೌರಾಣಿಕ ಮತ್ತು ಅಪರೂಪದ ಕಾರುಗಳಿಂದ ತುಂಬಿದ ಬೃಹತ್ ಗ್ಯಾರೇಜ್ಗೆ ಕರೆದೊಯ್ಯುತ್ತಾನೆ. ಗ್ಯಾರೇಜ್ ತುಂಬಾ ದೊಡ್ಡದಾಗಿದೆ ಮತ್ತು ಬೆಲೆ ಬಾಳುವ ವಾಹನಗಳಿಂದ ತುಂಬಿದೆ. ಆಂಡ್ರ್ಯೂ ಅವರನ್ನು ಕೊಲ್ಲಲು ಸಿದ್ಧನಾಗುತ್ತಾನೆ. ಆ ಕ್ಷಣದಲ್ಲಿ ಗ್ಯಾರೆಟ್ ತಕ್ಷಣವೇ ಮತ್ತೊಂದು ಕಳ್ಳತನಕ್ಕಾಗಿ ಹೊಸ ಯೋಜನೆಯನ್ನು ಪ್ರಸ್ತಾಪಿಸುತ್ತಾನೆ. ಬುಗಾಟಿಗಿಂತಲೂ ಹೆಚ್ಚು ಬೆಲೆ ಬಾಳುವ ಫೆರಾರಿಯನ್ನು ಕದ್ದು ಮೋರಿಗೆ ತಲುಪಿಸಿಕೊಡುವುದಾಗಿ ಅವನು ಸೂಚಿಸುತ್ತಾನೆ. ಆಂಡ್ರ್ಯೂ ಈ ಆಲೋಚನೆಯನ್ನು ಬೆಂಬಲಿಸುತ್ತಾನೆ ಮತ್ತು ಮ್ಯಾಕ್ಸ್ ಎಂಬ ವ್ಯಕ್ತಿಯ ಬಗ್ಗೆ ಮೋರಿಗೆ ಹೇಳಲು ಪ್ರಾರಂಭಿಸುತ್ತಾನೆ. ಮ್ಯಾಕ್ಸ್ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನು ಮತ್ತು ಚಿಕ್ಕ ವಯಸ್ಸಿನಿಂದಲೇ ಅಸಾಧಾರಣ ಬುದ್ಧಿವಂತಿಕೆಯನ್ನು ತೋರಿಸಿದವನು. ಅವನು ಕೇವಲ 15ನೇ ವಯಸ್ಸಿನಲ್ಲಿ ವಿಶ್ವವಿದ್ಯಾಲಯಕ್ಕೆ ಸೇರಿ ತನ್ನ ಸಹಪಾಠಿಗಳಿಗಿಂತ ಬಹಳ ಚಿಕ್ಕವನಿದ್ದಾಗಲೇ MBA ಪದವಿ ಪಡೆದನು. ಇತರರಿಗಿಂತ 7 ವರ್ಷ ಚಿಕ್ಕವನಾಗಿದ್ದರೂ ಬುದ್ಧಿವಂತಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವನು ಎಲ್ಲರಿಗಿಂತ ಮುಂದಿದ್ದನು. ಮ್ಯಾಕ್ಸ್ ಬೆಳೆದಂತೆ ಅವನು ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಕುಟುಂಬದ ವ್ಯವಹಾರವನ್ನು ನಡೆಸಲು ಪ್ರಾರಂಭಿಸಿದನು. ಅವನಿಗೆ 30 ವರ್ಷ ತುಂಬಿದಾಗ ಅವನ ವೃದ್ಧ ತಂದೆ ಇಡೀ ವ್ಯಾಪಾರ ಸಾಮ್ರಾಜ್ಯವನ್ನು ಅವನಿಗೆ ಒಪ್ಪಿಸಿದರು. ಆ ಸಂದರ್ಭದಲ್ಲಿ ಅವನ ತಂದೆ ಅವನಿಗೆ ಒಂದು ವಿಶೇಷ ಉಡುಗೊರೆಯನ್ನು ನೀಡಿದರು. ಅದು 1962ರ ಫೆರಾರಿ.
ಈ ಫೆರಾರಿಯು ಅತ್ಯಂತ ಅಪರೂಪದ ಮಾದರಿಯಾಗಿದ್ದು ಅಸ್ತಿತ್ವದಲ್ಲಿರುವ ಏಕೈಕ ಕಾರು ಇದಾಗಿದೆ ಮತ್ತು ಇಂದು ಅದರ ಮೌಲ್ಯ $1,000,000 ಗಳಿಗಿಂತ ಹೆಚ್ಚಿದೆ. ಮ್ಯಾಕ್ಸ್ನಿಂದ ಈ ಫೆರಾರಿಯನ್ನು ಕದಿಯುವುದೇ ನಮ್ಮ ಯೋಜನೆ ಎಂದು ಆಂಡ್ರೂ ವಿವರಿಸುತ್ತಾನೆ. ಮ್ಯಾಕ್ಸ್ ಮತ್ತು ಮೋರಿ ಪರಮ ವೈರಿಗಳು. ಆದರೆ ಮ್ಯಾಕ್ಸ್ನ ಕಾರನ್ನು ಕದಿಯುವುದು ಅಸಾಧ್ಯ ಎಂದು ಮೋರಿ ಪಟ್ಟು ಹಿಡಿಯುತ್ತಾನೆ. ನಮಗೆ ಒಂದು ಅವಕಾಶ ಕೊಡಿ ಮತ್ತು ನಾವು ಫೆರಾರಿಯನ್ನು ನಿಮ್ಮ ಬಳಿಗೆ ತರುತ್ತೇವೆ ಎಂದು ಹೇಳುವ ಮೂಲಕ ಗ್ಯಾರೆಟ್ ಅವನನ್ನು ಒಪ್ಪಿಸುತ್ತಾನೆ. ಮೋರಿಗೆ ಅವರ ಯೋಜನೆ ಇಷ್ಟವಾಗುತ್ತದೆ ಮತ್ತು ಕೆಲಸವನ್ನು ಪೂರ್ಣಗೊಳಿಸಲು ಅವರಿಗೆ 1 ವಾರ ಸಮಯ ನೀಡುತ್ತಾನೆ. 7 ದಿನಗಳಲ್ಲಿ ಕಾರನ್ನು ತಲುಪಿಸಲು ವಿಫಲವಾದರೆ ಅವರಿಬ್ಬರನ್ನು ಕೊಲ್ಲಲಾಗುವುದು ಎಂದು ಅವನು ಎಚ್ಚರಿಸುತ್ತಾನೆ. ನಂತರ ಮೋರಿಯ ಜನರು ಅವರನ್ನು ನೀರಿನಲ್ಲಿ ಹಾಕಿ ಅಲ್ಲಿಂದ ಹೊರಡುತ್ತಾರೆ. ಕೇವಲ 7 ದಿನಗಳಲ್ಲಿ ಅಂತಹ ದೊಡ್ಡ ಕಳ್ಳತನವನ್ನು ಹೇಗೆ ಮಾಡಲು ಸಾಧ್ಯ ಎಂದು ಗ್ಯಾರೆಟ್ ಆತಂಕ ವ್ಯಕ್ತಪಡಿಸುತ್ತಾನೆ. ಈ ವಾರದೊಳಗೆ ಹೇಗಾದರೂ ಮಾಡಿ ಕಾರನ್ನು ಕದಿಯಬೇಕು, ಇಲ್ಲದಿದ್ದರೆ ಮೋರಿ ನಮ್ಮನ್ನು ಕೊಲ್ಲುತ್ತಾನೆ ಎಂದು ಆಂಡ್ರ್ಯೂ ಉತ್ತರಿಸುತ್ತಾನೆ. ಈ ಕೆಲಸದ ನಂತರ ಅವನು ಕಳ್ಳತನವನ್ನು ಶಾಶ್ವತವಾಗಿ ಬಿಡಲು ಬಯಸುತ್ತಾನೆ, ಏಕೆಂದರೆ ಅವನು ಸ್ಟೆಫನಿಯನ್ನು ಮದುವೆಯಾಗಿ ಶಾಂತಿಯುತ ಜೀವನ ನಡೆಸಲು ಯೋಜಿಸುತ್ತಿದ್ದಾನೆ. ಅವರು ಮನೆಗೆ ಹಿಂದಿರುಗಿದಾಗ ಸ್ಟೆಫನಿ ಅಸಮಾಧಾನಗೊಂಡಿರುತ್ತಾಳೆ, ಏಕೆಂದರೆ ಅವಳು ದಿನವಿಡೀ ಆಂಡ್ರ್ಯೂಗಾಗಿ ಕಾಯುತ್ತಿರುತ್ತಾಳೆ. ಅವರು ಮತ್ತು ಮೋರಿ ನಡುವೆ ನಡೆದ ಎಲ್ಲವನ್ನೂ ಗ್ಯಾರೆಟ್ ವಿವರಿಸುತ್ತಾನೆ. ಅವರಿಗೆ ಕೇವಲ 1 ವಾರ ಸಮಯವಿರುವುದರಿಂದ ಸ್ಟೆಫನಿ ಕೂಡ ಯೋಜನೆಯಲ್ಲಿ ಸೇರಲು ನಿರ್ಧರಿಸುತ್ತಾಳೆ. ಅದೇನ ರದಲ್ಲಿ ವಾಸಿಸುವ ಒಬ್ಬ ಗೆಳತಿಯ ಬಗ್ಗೆ ಅವಳು ಅವರಿಗೆ ತಿಳಿಸುತ್ತಾಳೆ ಮತ್ತು ಅವಳನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಸೂಚಿಸುತ್ತಾಳೆ. ಆಕೆಯ ಗೆಳತಿ ಒಬ್ಬ ಪರಿಣಿತ ಪಿಕ್ ಪಾಕೆಟ್ ಆಗಿದ್ದು ಅವಳು ತನ್ನ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ಯಾರಿಗೂ ತಿಳಿಯದಂತೆ ಕಳ್ಳತನ ಮಾಡುತ್ತಾಳೆ. ಅವಳ ಕೌಶಲ್ಯದಿಂದಾಗಿ ಪೊಲೀಸರು ಕೂಡ ಅವಳನ್ನು ಹಿಡಿಯಲು ಪರದಾಡುತ್ತಾರೆ. ಸ್ಟೆಫನಿ ಮತ್ತು ಈ ಹುಡುಗಿ ಮೊದಲು ಹಲವು ಬಾರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಆಕೆಯ ಹೆಸರು ಡೆವನ್. ಗ್ಯಾರೆಟ್ಗೆ ಡೆವನ್ ತಕ್ಷಣವೇ ಇಷ್ಟವಾಗುತ್ತಾಳೆ ಮತ್ತು ಅವಳು ತಂಡಕ್ಕೆ ಸೇರಲು ಒಪ್ಪಿಕೊಳ್ಳುತ್ತಾಳೆ. ಯೋಜನೆಯು ದೊಡ್ಡದಾದ ಮತ್ತು ಅಪಾಯಕಾರಿಯಾದ ಕಾರಣ ಅವರಿಗೆ ಸ್ಫೋಟಕ ತಜ್ಞರ ಅಗತ್ಯವೂ ಇದೆ. ಅವರು ಇಯಾನ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಅವನು ಕೇವಲ ಸೆಕೆಂಡುಗಳಲ್ಲಿ ಇಡೀ ಮನೆಯನ್ನು ಸ್ಫೋಟಿಸಬಲ್ಲನು. ಇಯಾನ್ ತನ್ನ ಕೆಲಸದಲ್ಲಿ ಹೆಚ್ಚು ನುರಿತವನಾಗಿದ್ದು ಅವನು ತಂಡದ ಭಾಗವಾಗಲು ಒಪ್ಪಿಕೊಳ್ಳುತ್ತಾನೆ. ಮುಂದೆ ಅವರು 4 ವೃತ್ತಿಪರ ರೇಸ್ ಚಾಲಕರನ್ನು ನೇಮಿಸಿಕೊಳ್ಳುತ್ತಾರೆ. ಅವರ ಸಾಮರ್ಥ್ಯಗಳನ್ನು ಪರೀಕ್ಷಿಸಿದ ನಂತರ ಆಂಡ್ರೂ ಅವರ ಚಾಲನಾ ಕೌಶಲ್ಯದಿಂದ ಪ್ರಭಾವಿತನಾಗುತ್ತಾನೆ. 4 ಚಾಲಕರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಕಳ್ಳತನದ ಯೋಜನೆ ರೂಪಿಸಲು ಇಡೀ ತಂಡವು ಒಟ್ಟುಗೂಡುತ್ತದೆ. ಗ್ಯಾರೆಟ್ ಪ್ರತಿಯೊಬ್ಬರ ಪಾತ್ರಗಳನ್ನು ವಿವರಿಸುತ್ತಾನೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಈ ಮಿಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಆಂಡ್ರೂ ಮತ್ತು ಗ್ಯಾರೆಟ್ ತಮ್ಮ ಅಪಾರ್ಟ್ಮೆಂಟ್ಗೆ ಹಿಂದಿರುಗಿದಾಗ ಅಪರಿಚಿತ ವ್ಯಕ್ತಿಯೊಬ್ಬ ಅವರಿಗಾಗಿ ಕಾಯುತ್ತಿರುವುದನ್ನು ಕಾಣುತ್ತಾರೆ. ಆಂಡ್ರೂ ಬೇಸ್ಬಾಲ್ ಬ್ಯಾಟ್ ಹಿಡಿದು ಅವನು ಯಾರೆಂದು ತಿಳಿಯಲು ಒತ್ತಾಯಿಸುತ್ತಾನೆ. ಆ ವ್ಯಕ್ತಿ ತನ್ನನ್ನು ಲಾರೆಂಟ್ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಮತ್ತು ತಾನು ಮೋರಿಯ ಸೋದರ ಸಂಬಂಧಿ ಎಂದು ಬಹಿರಂಗಪಡಿಸುತ್ತಾನೆ. ಯೋಜನೆಯಲ್ಲಿ ಸೇರಲು ಮತ್ತು ಅವರ ಚಟುವಟಿಕೆಗಳ ಮೇಲೆ ನಿಗಾ ಇಡಲು ಮೋರಿ ತನ್ನನ್ನು ಕಳುಹಿಸಿದ್ದಾನೆ ಎಂದು ಲಾರೆಂಟ್ ವಿವರಿಸುತ್ತಾನೆ. ಮ್ಯಾಕ್ಸ್ನ ಕುಟುಂಬಕ್ಕೆ ಹತ್ತಿರವಾಗಿರುವ ಕೋನ್ ಎಂಬ ವ್ಯಕ್ತಿ ತನಗೆ ತಿಳಿದಿರುವ ಕಾರಣ ಸಹಾಯ ಮಾಡಲು ಬಂದಿರುವುದಾಗಿ ಅವನು ಹೇಳಿಕೊಳ್ಳುತ್ತಾನೆ. ಲಾರೆಂಟ್ ಪ್ರಕಾರ ಕೋನ್ ಮ್ಯಾಕ್ಸ್ ಜೊತೆ ಕೆಲಸ ಮಾಡುತ್ತಾನೆ ಮತ್ತು ಅವನ ಅಕ್ರಮ ವ್ಯವಹಾರಗಳನ್ನು ನಿರ್ವಹಿಸುತ್ತಾನೆ. ಮ್ಯಾಕ್ಸ್ನ ಮನೆಗೆ ತಲುಪಲು ಕೋನ್ ಸಹಾಯ ಮಾಡಿದರೆ ರಹಸ್ಯ ಗ್ಯಾರೇಜ್ ಇರುವ ಸ್ಥಳವನ್ನು ಅವರು ಪತ್ತೆ ಹಚ್ಚಬಹುದು. ತಂಡವು ಲಾರೆಂಟ್ ಜೊತೆಗೆ ಕೋನ್ನನ್ನು ಭೇಟಿ ಮಾಡಲು ಹೋಗುತ್ತದೆ, ಆದರೆ ಅವನು ಮೋರಿಯ ಸೋದರ ಸಂಬಂಧಿಯನ್ನು ನಂಬದ ಕಾರಣ ಸಹಕರಿಸಲು ನಿರಾಕರಿಸುತ್ತಾನೆ. ಸ್ಟೆಫನಿ ಮಧ್ಯಪ್ರವೇಶಿಸಿ ಆಂಡ್ರೂ ಮತ್ತು ಗ್ಯಾರೆಟ್ ವಿಶ್ವದ ಅತ್ಯುತ್ತಮ ಚಾಲಕರಲ್ಲಿ ಒಬ್ಬರು ಮತ್ತು ಅವರು ಯಾವುದೇ ಕಾರನ್ನು ಕದಿಯಬಲ್ಲರು ಎಂದು ವಿವರಿಸುತ್ತಾಳೆ. ಕೋನ್ ಅಂತಿಮವಾಗಿ ಒಪ್ಪಿಕೊಳ್ಳುತ್ತಾನೆ, ಆದರೆ ಒಂದು ಷರತ್ತಿನ ಮೇಲೆ ಮಾತ್ರ. ಅವನು ಮೊದಲು ಆಂಡ್ರೂ ಮತ್ತು ಗ್ಯಾರೆಟ್ನ ಚಾಲನಾ ಕೌಶಲ್ಯವನ್ನು ಪರೀಕ್ಷಿಸಲು ಬಯಸುತ್ತಾನೆ. ಗ್ಯಾರೆಟ್ನ ಪರೀಕ್ಷೆಯೆಂದರೆ ಮಧ್ಯದಲ್ಲಿ ಇಟ್ಟಿರುವ ಬಾಟಲಿಯನ್ನು ಬೀಳಿಸದಂತೆ ಕಾರನ್ನು ತಿರುಗಿಸುವುದು. ಗ್ಯಾರೆಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾಗುತ್ತಾನೆ ಮತ್ತು ಎಲ್ಲರೂ ಪ್ರಭಾವಿತರಾಗುತ್ತಾರೆ. ಆದರೆ ಮುಂದಿನ ಪರೀಕ್ಷೆಯು ಇನ್ನೂ ಹೆಚ್ಚು ಅಪಾಯಕಾರಿಯಾಗಿದೆ. ಟೇಕ್ ಆಫ್ ಆಗಲು ಸಿದ್ಧವಾಗಿರುವ ಚಲಿಸುವ ವಿಮಾನವನ್ನು ತಮ್ಮ ಕಾರನ್ನು ಬಳಸಿ ನಿಲ್ಲಿಸಲು ಅವರಿಗೆ ಹೇಳಲಾಗುತ್ತದೆ. ಆಂಡ್ರ್ಯೂ ಈ ಆಲೋಚನೆಯನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸುತ್ತಾನೆ, ಆದರೆ ವಿಮಾನವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಮ್ಯಾಕ್ಸ್ನನ್ನು ತಲುಪುವ ಬಗ್ಗೆ ಮರೆತುಬಿಡಿ ಎಂದು ಕೋನ್ ನೇರವಾಗಿ ಹೇಳುತ್ತಾನೆ. ಆಂಡ್ರ್ಯೂ ರೇಡಿಯೋ ಮೂಲಕ ಗ್ಯಾರೆಟ್ಗೆ ಈ ವಿಷಯ ತಿಳಿಸುತ್ತಾನೆ ಮತ್ತು ಸಮಯ ವ್ಯರ್ಥ ಮಾಡದೆ ಅವರು ವಿಮಾನದ ಕಡೆಗೆ ತೆರಳುತ್ತಾರೆ. ಅವರು ವಿಮಾನ ನಿಲ್ದಾಣವನ್ನು ಸಮೀಪಿಸುತ್ತಿದ್ದಂತೆ ಅನಧಿಕೃತ ವಾಹನಗಳಿಗೆ ಒಳಗೆ ಪ್ರವೇಶವಿಲ್ಲದ ಕಾರಣ ಪೊಲೀಸರು ಅವರನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾರೆ. ತಮ್ಮ ಅಸಾಧಾರಣ ಚಾಲನಾ ಕೌಶಲ್ಯದಿಂದ ಆಂಡ್ರ್ಯೂ ಮತ್ತು ಗ್ಯಾರೆಟ್ ಬೆನ್ನಟ್ಟುವ ಪೊಲೀಸ್ ಕಾರುಗಳನ್ನು ಒಂದೊಂದಾಗಿ ಗುದ್ದಿ ರನ್ವೇ ಕಡೆಗೆ ಪೂರ್ಣ ವೇಗದಲ್ಲಿ ಓಡಿಸುತ್ತಾರೆ. ಗ್ಯಾರೆಟ್ ನೇರವಾಗಿ ವಿಮಾನದ ಮುಂದೆ ಕಾರನ್ನು ಓಡಿಸುತ್ತಾನೆ ಮತ್ತು ಕಾರಿನ ಚಾವಣಿಯನ್ನು ತೆರೆಯುತ್ತಾನೆ. ಪೈಲಟ್ ಟೇಕ್ ಆಫ್ಗೆ ತಯಾರಿಯಂತೆಯೇ ಗ್ಯಾರೆಟ್ ಕಾರನ್ನು ವಿಮಾನದ ಇಂಜಿನ್ಗೆ ಡಿಕ್ಕಿ ಹೊಡೆಯುತ್ತಾನೆ. ಡಿಕ್ಕಿಯ ಪರಿಣಾಮವಾಗಿ ದೊಡ್ಡ ಸ್ಫೋಟ ಸಂಭವಿಸಿ ಇಂಜಿನ್ ನಾಶವಾಗುತ್ತದೆ ಮತ್ತು ವಿಮಾನವು ಹಾರಾಟ ನಡೆಸದಂತೆ ತಡೆಯುತ್ತದೆ. ಸಹೋದರರು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾದರು. ಕೋನ್ ಅವರ ಪ್ರದರ್ಶನವನ್ನು ಕಂಡು ದಂಗಾಗುತ್ತಾನೆ ಮತ್ತು ಅವರ ಚಾಲನೆಯನ್ನು ನೋಡಿದ ನಂತರ ಅವರು ನಿಜವಾದ ವೃತ್ತಿಪರರು ಎಂದು ಅವನಿಗೆ ಮನವರಿಕೆಯಾಗುತ್ತದೆ. ನಂತರ ಕೋನ್ ಆ ವಿಮಾನ ಮತ್ತು ವಿಮಾನ ನಿಲ್ದಾಣ ಎರಡೂ ಮ್ಯಾಕ್ಸ್ಗೆ ಸೇರಿದ್ದು ಎಂದು ಬಹಿರಂಗಪಡಿಸುತ್ತಾನೆ. ಮ್ಯಾಕ್ಸ್ನನ್ನು ವೈಯಕ್ತಿಕವಾಗಿ ಭೇಟಿಯಾಗುವಂತೆ ಅವನು ಅವರಿಗೆ ಸಲಹೆ ನೀಡುತ್ತಾನೆ, ಇಲ್ಲದಿದ್ದರೆ ಮ್ಯಾಕ್ಸ್ ಅವರನ್ನು ಬಲವಂತವಾಗಿ ಹೊರಹಾಕಲು ತನ್ನ ಜನರನ್ನು ಕಳುಹಿಸುತ್ತಾನೆ. ಈ ಸಲಹೆಯ ಮೇರೆಗೆ ಅವರು ನೇರವಾಗಿ ಮ್ಯಾಕ್ಸ್ನ ಬಂಗಲೆಗೆ ಹೋಗುತ್ತಾರೆ. ಮ್ಯಾಕ್ಸ್ ಅವರನ್ನು ನೋಡಿದಾಗ, ನೀವು ಯಾರಿಗೆ ಸವಾಲು ಹಾಕಿದ್ದೀರಿ ಎಂದು ನಿಮಗೆ ತಿಳಿದಿದೆಯೇ ಮತ್ತು ನನ್ನ ದುಬಾರಿ ವಿಮಾನವನ್ನು ಹೇಗೆ ನಾಶಪಡಿಸಿದಿರಿ ಎಂದು ಕೋಪದಿಂದ ಕೇಳುತ್ತಾನೆ. ಮ್ಯಾಕ್ಸ್ ತಮ್ಮನ್ನ ಬಲವಂತವಾಗಿ ಹೊರಹಾಕುತ್ತಿದ್ದಾಗ ಬಿಗಿಯಾಗುವಂತೆ ನಿಮಗೆ ತಿಳಿದಿದೆಯೇ ಎಂದು ಕೇಳುತ್ತಾನೆ. ಅವಳಿಗಾಗಿ ಕೆಲಸ ಮಾಡಿದರೆ ಅವನು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ಗಳಿಸಬಹುದು ಎಂದು ಗ್ಯಾರೆಟ್ ಸಮಾಧಾನದಿಂದ ಉತ್ತರಿಸುತ್ತಾನೆ. ಅವರಿಗಾಗಿ ವಿಶ್ವದ ಅಪರೂಪದ ಮತ್ತು ಅತ್ಯಂತ ಬೆಲೆಬಾಳುವ ಕಾರುಗಳನ್ನು ಕದಿಯಬಲ್ಲೆವು ಎಂದು ಅವನು ವಿವರಿಸುತ್ತಾನೆ. ಆಂಡ್ರ್ಯೂ ಕೂಡ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾನೆ ಮತ್ತು ಮ್ಯಾಕ್ಸ್ ತಮ್ಮನ್ನು ನಂಬಬಹುದು ಎಂದು ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಆಂಡ್ರ್ಯೂವಿನ ಆತ್ಮವಿಶ್ವಾಸ ಮತ್ತು ನಡವಳಿಕೆಯಿಂದ ಮ್ಯಾಕ್ಸ್ ಪ್ರಭಾವಿತನಾಗುತ್ತಾನೆ ಮತ್ತು ವಿಮಾನಕ್ಕೆ ಹಾನಿಯಾಗಿದ್ದರೂ ಸಹ ಅವನು ಅವರೊಂದಿಗೆ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಮ್ಯಾಕ್ಸ್ ಅಂತಿಮವಾಗಿ ಅವನನ್ನು ನಂಬುತ್ತಾನೆ ಮತ್ತು ಗುಂಪನ್ನು ತನ್ನ ಖಾಸಗಿ ಕಾರುಗಳ ಸಂಗ್ರಹವನ್ನು ನೋಡಲು ಕರೆದೊಯ್ಯುತ್ತಾನೆ. ಗ್ಯಾರೇಜ್ಗೆ ಹೋದ ನಂತರ ಮ್ಯಾಕ್ಸ್ನ ಅಪರೂಪದ ಮತ್ತು ದುಬಾರಿ ವಾಹನಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಅವುಗಳಲ್ಲಿ 1962ರ ಫೆರಾರಿ ಕೂಡ ಇದೆ. ಮೋರಿ ಅವರಿಂದ ಕದಿಯಲು ಬಯಸಿದ ಅದೇ ಕಾರದು. ಆದರೆ ಆಂಡ್ರೂ ಕಾರುಗಳಿಗಿಂತ ಮ್ಯಾಕ್ಸ್ನ ಮೇಲೆ ಹೆಚ್ಚು ಗಮನ ಹರಿಸುತ್ತಾನೆ. ಕನ್ನಡಿಯ ಪ್ರತಿಬಿಂಬವನ್ನು ಗಮನಿಸುವ ಮೂಲಕ ಮ್ಯಾಕ್ಸ್ ಗ್ಯಾರೇಜ್ನ ಭದ್ರತಾ ಕೋಡನ್ನು ನಮೂದಿಸುವುದನ್ನು ಅವನು ರಹಸ್ಯವಾಗಿ ಗಮನಿಸುತ್ತಾನೆ. ಹೊರಬಂದ ನಂತರ ಆಂಡ್ರೂ ಕೋಡನ್ನು ಬರೆದುಕೊಂಡು ಅದನ್ನು ಸ್ಟೆಫನಿಗೆ ನೀಡುತ್ತಾನೆ. ನಂತರ ಆಂಡ್ರೂ ಮತ್ತು ಲಾರೆಂಟ್ ಜಗಳವಾಡುತ್ತಾರೆ, ಏಕೆಂದರೆ ಆಂಡ್ರೂ ಅವನನ್ನು ನಂಬುವುದಿಲ್ಲ ಮತ್ತು ಅವನು ಇದರಲ್ಲಿ ಭಾಗಿಯಾಗುವುದು ಅವನಿಗೆ ಇಷ್ಟವಿಲ್ಲ. ಲಾರೆಂಟ್ ಅವರ ವ್ಯವಹಾರವನ್ನು ಅವರು ತಮ್ಮ ಅಪಾರ್ಟ್ಮೆಂಟ್ಗೆ ಹಿಂದಿರುಗಿದಾಗ ಇಬ್ಬರು ಇಂಟರ್ಪೋಲ್ ಅಧಿಕಾರಿಗಳು ಅವರಿಗಾಗಿ ಕಾಯುತ್ತಿರುವುದನ್ನು ಕಾಣುತ್ತಾರೆ.
ಯುರೋಪಿನಾದ್ಯಂತ ನಡೆಯುತ್ತಿರುವ ಅಪರೂಪದ ಕಾರು ಕಳ್ಳತನಗಳ ಸರಣಿಯ ಬಗ್ಗೆ ತಾವು ತನಿಖೆ ನಡೆಸುತ್ತಿರುವುದಾಗಿ ಅಧಿಕಾರಿಗಳು ವಿವರಿಸುತ್ತಾರೆ ಮತ್ತು ಪ್ರತಿ ಸಂದರ್ಭದಲ್ಲೂ ಇದೇ ಇಬ್ಬರು ಸಹೋದರರು ಭಾಗಿಯಾಗಿರುವುದು ಕಂಡುಬಂದಿದೆ ಎನ್ನುತ್ತಾರೆ. ಹೊರಡುವಾಗ ಮುಂದಿನ ಬಾರಿ ನಿಮ್ಮ ವಿರುದ್ಧ ಬಲವಾದ ಪುರಾವೆಗಳೊಂದಿಗೆ ಬರುತ್ತೇನೆ ಎಂದು ಒಬ್ಬ ಅಧಿಕಾರಿ ಎಚ್ಚರಿಸುತ್ತಾನೆ. ಮೊದಲು ಮ್ಯಾಕ್ಸ್ ಮತ್ತು ಮೋರಿ ಮಾತ್ರ ಅವರನ್ನು ಬೆನ್ನಟ್ಟುತ್ತಿದ್ದರು, ಆದರೆ ಈಗ ಇಂಟರ್ಪೋಲ್ ಕೂಡ ಸಹೋದರರ ಹಿಂದೆ ಬಿದ್ದಿದೆ. ಈ ಮಧ್ಯೆ ಸ್ಟೆಫನಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಶಾಪಿಂಗ್ ಮಾಡಲು ಹೋಗುತ್ತಾಳೆ. ಹಠಾತ್ತಾಗಿ ಜಾಕ್ ಅವಳನ್ನು ರಹಸ್ಯವಾಗಿ ಸಮೀಪಿಸಿ ಅಪಹರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಸದ್ದಿಲ್ಲದೆ ತನ್ನೊಂದಿಗೆ ಬರುವಂತೆ ಎಚ್ಚರಿಸುತ್ತಾನೆ. ಸ್ಟೆಫನಿ ಸಮಾಧಾನದಿಂದಿದ್ದು ಉದ್ದೇಶಪೂರ್ವಕವಾಗಿ ಸೇಬನ್ನು ಕದಿಯುತ್ತಾಳೆ. ಅಂಗಡಿಯವನು ಅವಳನ್ನು ಪ್ರಶ್ನಿಸಲು ಬಂದಾಗ ಅವಳು ಆ ಗೊಂದಲವನ್ನು ಬಳಸಿ ಓಡಿ ಹೋಗುತ್ತಾಳೆ. ಆ ಗೊಂದಲದ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಅವರಿಬ್ಬರೂ ಸೇರಿ ಸ್ಟೆಫನಿಯನ್ನು ಸೆರೆಹಿಡಿಯುತ್ತಾರೆ. ಅದೇ ಸಮಯದಲ್ಲಿ ಆಂಡ್ರ್ಯೂ ಮತ್ತು ಗ್ಯಾರೆಟ್ ಇನ್ನೊಂದು ಸ್ಥಳಕ್ಕೆ ಹೋಗುತ್ತಿರುತ್ತಾರೆ. ಮೋರಿಯ ಜನರು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಅವರ ಮೇಲೆ ಗುಂಡು ಹಾರಿಸುತ್ತಾರೆ. ದಾಳಿಕೋರರಿಂದ ತಪ್ಪಿಸಿಕೊಂಡ ನಂತರ ಅವರು ಮನೆಗೆ ಮರಳುತ್ತಾರೆ. ಅಲ್ಲಿ ಮೋರಿ ಸ್ಟೆಫನಿಯನ್ನು ಅಪಹರಿಸಿದ್ದಾನೆ ಎಂದು ಡೆವೋನ್ ಅವರಿಗೆ ತಿಳಿಸುತ್ತಾಳೆ. ಇದು ತಿಳಿದ ಮೇಲೆ ಆಂಡ್ರ್ಯೂ ತುಂಬಾ ಕೋಪಗೊಳ್ಳುತ್ತಾನೆ. ಅವನು ಭಯವಿಲ್ಲದೆ ಮೋರಿಯ ಮನೆಗೆ ನುಗ್ಗಿ ಆಂಡ್ರ್ಯೂವನ್ನು ಕ್ರೂರವಾಗಿ ಹೊಡೆಯುತ್ತಾನೆ. ನಂತರ ಮೋರಿ ಗನ್ ತೆಗೆದು ಸ್ಟೆಫನಿ ಜೀವಂತವಾಗಿ ಬೇಕೆಂದರೆ ಯಾವುದೇ ಪ್ರಶ್ನೆ ಮಾಡದೆ ಸಹಕರಿಸಬೇಕು ಎಂದು ಆಂಡ್ರ್ಯೂಗೆ ಎಚ್ಚರಿಕೆ ನೀಡುತ್ತಾನೆ. ಮೋರಿ ಅವರನ್ನು ತನ್ನ ಗ್ಯಾರೇಜ್ಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಸ್ಟೆಫನಿಯನ್ನು ಚಲಿಸುತ್ತಿರುವ ಕಾರಿನ ಕೆಳಗೆ ಕಟ್ಟಿ ಹಾಕಲಾಗಿರುತ್ತದೆ. ಚಕ್ರಗಳು ಅವಳ ತಲೆಯ ಮೇಲೆ ಅಪಾಯಕಾರಿಯಾಗಿ ಸುತ್ತುತ್ತಿರುತ್ತವೆ. ಯಾವುದೇ ಕ್ಷಣದಲ್ಲಿ ಬೀಳುವ ಭಯವಿರುತ್ತದೆ. ಅವಳನ್ನು ಉಳಿಸಬೇಕಾದರೆ ಮ್ಯಾಕ್ಸ್ನ ಫೆರಾರಿಯನ್ನು ಆದಷ್ಟು ಬೇಗ ತಲುಪಿಸಬೇಕು ಮತ್ತು ತಂಡದೊಂದಿಗೆ ಸಂಪೂರ್ಣ ಯೋಜನೆಯನ್ನು ಬಹಿರಂಗಪಡಿಸಬೇಕು ಎಂದು ಮೋರಿ ಆಂಡ್ರ್ಯೂಗೆ ಹೇಳುತ್ತಾನೆ. ಆಂಡ್ರ್ಯೂ ಒಪ್ಪಿಕೊಳ್ಳುತ್ತಾನೆ ಮತ್ತು ಮರುದಿನ ಬೆಳಿಗ್ಗೆ ತಂಡವನ್ನು ಪರಿಚಯಿಸಿ ಎಲ್ಲವನ್ನೂ ವಿವರಿಸುವುದಾಗಿ ಹೇಳುತ್ತಾನೆ. ನಂತರ ಸ್ಟೆಫನಿಯನ್ನು ಕಾರಿನ ಕೆಳಗಿನಿಂದ ಹೊರತೆಗೆದು ಕೋಣೆಯಲ್ಲಿ ಕೂಡಿ ಹಾಕಲಾಗುತ್ತದೆ. ಮರುದಿನ ಆಂಡ್ರ್ಯೂ ಮೋರಿಗೆ ಇಡೀ ತಂಡವನ್ನು ಪರಿಚಯಿಸುತ್ತಾನೆ ಮತ್ತು ಯೋಜನೆಯನ್ನು ವಿವರಿಸುತ್ತಾನೆ. ಮೊದಲು ಅವರು ಬುಲ್ಡೋಸರ್ ಅನ್ನು ಕದಿಯುತ್ತಾರೆ. ನಂತರ ಅವರು ಪೊಲೀಸ್ ಕಾರುಗಳು ಮತ್ತು ಸಮವಸ್ತ್ರಗಳನ್ನು ಕದಿಯುತ್ತಾರೆ. ಡೆವೋನ್ ಮ್ಯಾಕ್ಸ್ಗೆ ಕರೆ ಮಾಡಿ ಎಚ್ಚರಿಸುತ್ತಾಳೆ. ಇದರಿಂದ ಅವನು ತಪ್ಪಿಸಿಕೊಳ್ಳಲು ಪ್ರೇರೇಪಿಸುತ್ತಾಳೆ. ಮ್ಯಾಕ್ಸ್ ಹೊರಟ ತಕ್ಷಣ ಅವರು ಫೆರಾರಿಯನ್ನು ಕದಿಯುತ್ತಾರೆ. ಆಂಡ್ರ್ಯೂ ಯೋಜನೆಯನ್ನು ವಿವರಿಸುತ್ತಿರುವಾಗಲೇ ಮ್ಯಾಕ್ಸ್ನ ಕೆಲವು ಜನರು ಇದ್ದಕ್ಕಿದ್ದಂತೆ ಅಲ್ಲಿಗೆ ಬರುತ್ತಾರೆ. ಸ್ವಲ್ಪ ಸಮಯದ ನಂತರ ಮ್ಯಾಕ್ಸ್ ಸ್ವತಃ ಹೆಲಿಕಾಪ್ಟರ್ನಲ್ಲಿ ಇಳಿಯುತ್ತಾನೆ. ಅವನು ಮೋರಿಯನ್ನು ಸಮೀಪಿಸಿ ತನ್ನ ಕಾರನ್ನು ಕದಿಯುವ ಯೋಜನೆಯ ಬಗ್ಗೆ ತನಗೆ ಯಾಗಲೇ ತಿಳಿದಿದೆ ಮತ್ತು ತಾನು ಯಾವಾಗಲೂ 10 ಹೆಜ್ಜೆ ಮುಂದಿರುತ್ತೇನೆ ಎಂದು ಹೇಳುತ್ತಾನೆ. ಹೀಗೆ ಹೇಳಿ ಮ್ಯಾಕ್ಸ್ ಅಲ್ಲಿಂದ ಹೊರಡುತ್ತಾನೆ. ಮೋರಿ ಕೋಪಗೊಂಡು ಮರುದಿನವೇ ಕಳ್ಳತನವನ್ನು ಕೈಗೊಳ್ಳಲು ಆಂಡ್ರ್ಯೂಗೆ ಆದೇಶಿಸುತ್ತಾನೆ. ಕಾರು ಕಳ್ಳತನವಾದ ತಕ್ಷಣ ಅದನ್ನು ಪಡೆಯಲು ತಾನು ವೈಯಕ್ತಿಕವಾಗಿ ಬರುವುದಾಗಿ ಅವನು ಹೇಳುತ್ತಾನೆ. ತಂಡದ ಮೇಲೆ ನಿಕಟವಾಗಿ ನಿಗಾ ಇಡುವಂತೆ ಲಾರೆಂಟ್ಗೆ ಮೋರಿ ಸೂಚಿಸುತ್ತಾನೆ. ಅಂದು ರಾತ್ರಿ ಆಂಡ್ರ್ಯೂ, ಗ್ಯಾರೆಟ್ ಮತ್ತು ಲಾರೆಂಟ್ ಒಟ್ಟಿಗೆ ಕುಳಿತಿದ್ದಾಗ ಇಬ್ಬರು ಇಂಟರ್ಪೋಲ್ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ಬರುತ್ತಾರೆ. ಅವರು ಗಂಭೀರವಾದ ಯಾವುದೋ ಯೋಜನೆಯನ್ನು ರೂಪಿಸುತ್ತಿದ್ದಾರೆ ಎಂದು ಅಧಿಕಾರಿಗಳು ಶಂಕಿಸುತ್ತಾರೆ ಮತ್ತು ತಾವು ಯಾವಾಗಲೂ ನಿಮ್ಮ ಮೇಲೆ ನಿಗಾ ಇಟ್ಟಿರುತ್ತೇವೆ ಎಂದು ಎಚ್ಚರಿಸುತ್ತಾರೆ. ಅಧಿಕಾರಿಗಳನ್ನು ದಾರಿ ತಪ್ಪಿಸಲು ಆಂಡ್ರ್ಯೂ ಲಾರೆಂಟ್ ಜೊತೆ ನಕಲಿ ಜಗಳವನ್ನು ಪ್ರಾರಂಭಿಸುತ್ತಾನೆ. ಇದರಿಂದ ಅವರು ಒಬ್ಬರನ್ನೊಬ್ಬರು ನಂಬುವುದಿಲ್ಲ ಎಂದು ತೋರಿಸಿಕೊಳ್ಳುತ್ತಾನೆ. ಜಗಳ ನಿಜವೆಂದು ತೋರಿಸಲು ಆಂಡ್ರ್ಯೂ ಲಾರೆಂಟ್ಗೆ ಗುದ್ದುತ್ತಾನೆ. ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವರನ್ನು ಬೇರ್ಪಡಿಸುತ್ತಾರೆ. ಇದರಿಂದ ಸಂಘರ್ಷ ಕೊನೆಗೊಳ್ಳುತ್ತದೆ. ನಡೆದ ಘಟನೆಯಿಂದ ಕೋಪಗೊಂಡು ಅವಮಾನಿತನಾದ ಲಾರೆಂಟ್ ನಂತರ ಸ್ಟೆಫನಿಯ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಸ್ಟೆಫನಿ ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ತಾನು ಕೂಡಿ ಹಾಕಲ್ಪಟ್ಟ ಕೋಣೆಯ ಕೀಲಿಯನ್ನು ಕದಿಯುತ್ತಾಳೆ. ಮರುದಿನ ಮ್ಯಾಕ್ಸ್ನ ಕಾರನ್ನು ಕದಿಯಲು ಆಂಡ್ರ್ಯೂನನ್ನು ಭೇಟಿಯಾಗಲು ನಿಗದಿಪಡಿಸಿದ ಸ್ಥಳಕ್ಕೆ ಮೋರಿ ಹೋಗುತ್ತಾ. ಆದರೆ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ಬಂದು ಮೋರಿಯನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ಈ ಮಧ್ಯೆ ಆಂಡ್ರ್ಯೂ ಮತ್ತು ಅವನ ಇಡೀ ತಂಡ ಕಳ್ಳತನ ಮಾಡಲು ಸಿದ್ಧರಾಗುತ್ತಾರೆ. ಈ ಕ್ಷಣದಲ್ಲಿ ಅವರು ಮ್ಯಾಕ್ಸ್ನ ಕಾರನ್ನು ಕದಿಯಲು ಯೋಜಿಸುತ್ತಿಲ್ಲ ಎಂಬುದು ಬಹಿರಂಗವಾಗುತ್ತದೆ. ಬದಲಾಗಿ ಅವರು ಮೋರಿಯ ಅಪರೂಪದ ಕಾರುಗಳ ಸಂಗ್ರಹವನ್ನು ಗುರಿಯಾಗಿಸಿಕೊಂಡಿದ್ದಾರೆ ಮತ್ತು ಇಡೀ ಯೋಜನೆಯನ್ನು ಮ್ಯಾಕ್ಸ್ನೊಂದಿಗೆ ರಹಸ್ಯವಾಗಿ ರೂಪಿಸಲಾಗಿದೆ. ತಂಡವು ಬಸ್ ಹತ್ತಿ ಮೋರಿಯ ಬಂಗಲೆಯ ಕಡೆಗೆ ತೆರಳುತ್ತದೆ. ಅದೇ ಸಮಯದಲ್ಲಿ ಸ್ಟೆಫನಿ ಕೋಣೆಯಿಂದ ತಪ್ಪಿಸಿಕೊಂಡು ಸದ್ದಿಲ್ಲದೆ ಭದ್ರತಾ ನಿಯಂತ್ರಣ ಪ್ರದೇಶವನ್ನು ತಲುಪುತ್ತಾಳೆ. ಅವಳು ಸಿಸ್ಟಮ್ ಅನ್ನು ಹ್ಯಾಕ್ ಮಾಡುತ್ತಾಳೆ ಮತ್ತು ತಂಡವು ಬರಲಿದೆ ಎಂದು ತಿಳಿದು ತುರ್ತು ಎಚ್ಚರಿಕೆಯನ್ನು ಸಕ್ರಿಯಗೊಳಿಸುತ್ತಾಳೆ. ಒಳನುಗ್ಗುವವರು ಮನೆಗೆ ಪ್ರವೇಶಿಸಿದ್ದಾರೆ ಎಂದು ಕಾವಲುಗಾರರು ನಂಬಿ ಎಲ್ಲೆಡೆ ಹುಡುಕಲು ಪ್ರಾರಂಭಿಸುತ್ತಾರೆ. ಈ ಗೊಂದಲದ ಲಾಭ ಪಡೆದು ಸ್ಟೆಫನಿ ಯಾರಿಗೂ ತಿಳಿಯದಂತೆ ಜಾರಿಕೊಳ್ಳುತ್ತಾಳೆ. ಆಂಡ್ರ್ಯೂ ಮತ್ತು ತಂಡವು ಹೊರಗಡೆ ಬಂದಿದ್ದಾಗ ಸ್ಟೆಫನಿ ಸದ್ದಿಲ್ಲದೆ ಆಂಡ್ರ್ಯೂಗಾಗಿ ಕಾಯತೊಡಗುತ್ತಾರೆ ಮತ್ತು ಸ್ಟೆಫನಿ ಮುಳಗಿನಿಂದ ಮುಖ್ಯದ್ವಾರವನ್ನು ತೆರೆಯುತ್ತಾಳೆ. ಇದರಿಂದ ಪ್ರತಿಯೊಬ್ಬರು ಬಂಗಲೆಯನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಇಯಾನ್ ತಕ್ಷಣವೇ ಗ್ಯಾರೇಜ್ ಬಾಗಿಲಿಗೆ ಸ್ಫೋಟಕಗಳನ್ನು ಜೋಡಿಸುತ್ತಾನೆ. ಕೆಲವೇ ಸೆಕೆಂಡುಗಳಲ್ಲಿ ಶಕ್ತಿಯುತ ಸ್ಫೋಟದಿಂದ ಬಾಗಿಲು ತೆರೆಯುತ್ತದೆ. ಕಾವಲುಗಾರರು ಪ್ರತಿಕ್ರಿಯಿಸುವ ಮೊದಲೇ ತಂಡವು ಮೋರಿಯ ಕಾರುಗಳೊಂದಿಗೆ ಹೊರಹೋಗಲು ಪ್ರಾರಂಭಿಸುತ್ತದೆ. ಮೋರಿಯ ಜನರು ಅವರನ್ನು ಬೆನ್ನಟ್ಟಲು ಹೋದಾಗ ಇಯಾನ್ ಅವರ ವಾಹನಗಳಿಗೂ ಸ್ಫೋಟಕಗಳನ್ನು ಜೋಡಿಸಿರುವುದು ಅವರಿಗೆ ತಿಳಿಯುತ್ತದೆ. ಇಯಾನ್ ರಿಮೋಟ್ ಒತ್ತಿದ ತಕ್ಷಣ ಕಾರುಗಳು ಸ್ಫೋಟಗೊಳ್ಳುತ್ತವೆ ಮತ್ತು ತಂಡವು ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುತ್ತದೆ. ಮೋರಿ ಸರಿಯಾದ ಉತ್ತರಗಳನ್ನು ನೀಡಲು ವಿಫಲವಾದಾಗ ಅಧಿಕಾರಿಗಳು ಅವನನ್ನು ಬಂಧಿಸಲು ಮುಂದಾಗುತ್ತಾರೆ. ಇವರು ನಿಜವಾದ ಇಂಟರ್ಪೋಲ್ ಅಧಿಕಾರಿಗಳಲ್ಲ ಎಂದು ಮೋರಿಗೆ ಅರ್ಥವಾಗುತ್ತದೆ. ಅವನು ಜಾಕ್ಗೆ ಗುಂಡು ಹಾರಿಸಲು ಆದೇಶಿಸುತ್ತಾನೆ ಮತ್ತು ಒಬ್ಬ ಅಧಿಕಾರಿಯ ಭುಜಕ್ಕೆ ಗುಂಡು ತಗುಲುತ್ತದೆ. ಆ ಗೊಂದಲದ ಲಾಭವನ್ನು ಪಡೆದುಕೊಂಡು ಮೋರಿ ತಪ್ಪಿಸಿಕೊಳ್ಳುವ ಆಂಡ್ರ್ಯೂ ತನ್ನ ಕಾರುಗಳನ್ನು ಕದ್ದಿದ್ದಾನೆ ಎಂದು ಮೋರಿ ಶೀಘ್ರದಲ್ಲೇ ಅರಿತುಕೊಳ್ಳುತ್ತಾನೆ. ಆದ್ದರಿಂದ ಅವನು ಅವರನ್ನು ಬೆನ್ನಟ್ಟಲು ವೇಗವಾಗಿ ಹೋಗುತ್ತಾನೆ. ಹೆದ್ದಾರಿಯಲ್ಲಿ ಆಂಡ್ರ್ಯೂ ಇದ್ದಕ್ಕಿದ್ದಂತೆ ಕಾರನ್ನು ನಿಲ್ಲಿಸಿ ಸ್ಟೆಫನಿಯನ್ನು ನೋಡಿ ತನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳುತ್ತಾನೆ. ಸ್ಟೆಫನಿ ಯಾವುದೇ ಹಿಂಜರಿಕೆ ಇಲ್ಲದೆ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾಳೆ. ಈ ಮಧ್ಯೆ ಮೋರಿ ಅವರನ್ನು ಬೆನ್ನಟ್ಟುತ್ತಲೇ ಇರುತ್ತಾನೆ. ಅವನನ್ನು ಗೊಂದಲಕ್ಕೀಡು ಮಾಡಲು ಆಂಡ್ರ್ಯೂ ಮಾರ್ಗಗಳನ್ನು ಬದಲಾಯಿಸುತ್ತಾನೆ ಮತ್ತು ತಂಡವನ್ನು ಬೇರೆ ಬೇರೆ ದಿಕ್ಕುಗಳಿಗೆ ವಿಭಜಿಸುತ್ತಾನೆ. ಆದರೆ ಮೋರಿ ಮತ್ತು ಲಾರೆಂಟ್ ಆಂಡ್ರ್ಯೂನನ್ನು ಬೆನ್ನಟ್ಟುವುದನ್ನು ಮುಂದುವರಿಸುತ್ತಾರೆ. ದೀರ್ಘ ಮತ್ತು ತೀವ್ರವಾದ ಬೆನ್ನಟ್ಟುವಿಕೆ ನಡೆಯುತ್ತದೆ. ಲಾರೆಂಟ್ ತುಂಬಾ ಹತ್ತಿರಕ್ಕೆ ಬಂದು ಆಂಡ್ರ್ಯೂನ ಮೇಲೆ ಗುಂಡು ಹಾರಿಸಲು ಸಿದ್ಧನಾಗುತ್ತಿರುವಾಗ ಅವನ ಕಾರು ಎದುರಿನಿಂದ ಬರುತ್ತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆಯುತ್ತದೆ. ದೊಡ್ಡ ಸ್ಫೋಟ ಸಂಭವಿಸಿ ಲಾರೆಂಟ್ ಸ್ಥಳದಲ್ಲಿ ಸಾವನ್ನಪ್ಪುತ್ತಾನೆ. ಯೋಜನೆಯ ಮುಂದಿನ ಹಂತಕ್ಕೆ ಸಿದ್ಧರಾಗಲು ಆಂಡ್ರ್ಯೂ ಇಯಾನ್ಗೆ ಸನೆ ಮಾಡುತ್ತಾನೆ. ಕಾರುಗಳು ಪೂರ್ಣ ವೇಗದಲ್ಲಿ ಸೇತುವೆಯ ಕಡೆಗೆ ಓಡುತ್ತವೆ. ಅವರು ಅದನ್ನು ತಲುಪುತ್ತಿದ್ದಂತೆ ಇಯಾನ್ ಸ್ಫೋಟಕಗಳನ್ನು ಸ್ಫೋಟಿಸುತ್ತಾನೆ. ಆಂಡ್ರ್ಯೂ ಇನ್ನೂ ಸೇತುವೆಯ ಮೇಲಿರುವಾಗಲೇ ನಿರೀಕ್ಷೆಗಿಂತ ಸ್ವಲ್ಪ ಮುಂಚಿತವಾಗಿ ಸ್ಫೋಟ ಸಂಭವಿಸುತ್ತದೆ. ಸೇತುವೆಯು ಕುಸಿಯಲು ಪ್ರಾರಂಭಿಸುತ್ತದೆ. ಪರಿಪೂರ್ಣ ನಿಯಂತ್ರಣ ಮತ್ತು ಗಮನದೊಂದಿಗೆ ಆಂಡ್ರ್ಯೂ ಗರಿಷ್ಠ ವೇಗದಲ್ಲಿ ವೇಗವನ್ನು ಹೆಚ್ಚಿಸಿ ಸರಿಯಾದ ಸಮಯಕ್ಕೆ ದಾಟುವಲ್ಲಿ ಯಶಸ್ವಿಯಾಗುತ್ತಾನೆ. ಅವನ ಹಿಂದೆಯೇ ಸೇತುವೆ ಸಂಪೂರ್ಣವಾಗಿ ಕುಸಿಯುತ್ತದೆ.
ಮೋರಿ ಸೇತುವೆಯನ್ನು ತಲುಪಿ ಅದು ನಾಶವಾಗಿರುವುದನ್ನು ನೋಡಿ ಬೆನ್ನಟ್ಟುವುದನ್ನು ಮುಂದುವರಿಸಲು ಬೇರೆ ಮಾರ್ಗವನ್ನು ಹಿಡಿಯುತ್ತಾನೆ. ಆಂಡ್ರ್ಯೂ, ಗ್ಯಾರೆಟ್ ಮತ್ತು ಉಳಿದ ತಂಡದವರು ನಗರವನ್ನು ತಲುಪಿ ಬಂದರಿನ ಕಡೆಗೆ ಹೋಗುತ್ತಾರೆ. ಆದರೆ ಬಂದರಿನ ಪ್ರವೇಶ ದ್ವಾರದಲ್ಲಿ ಮೋರಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತಾನೆ. ಆಂಡ್ರ್ಯೂ ಮತ್ತು ಗ್ಯಾರೆಟ್ ತಮ್ಮ ಕಾರುಗಳನ್ನು ನಿಲ್ಲಿಸಿ ಹೊರಬರುತ್ತಾರೆ. ದೂರದಿಂದ ಆಂಡ್ರ್ಯೂ ಆಟ ಇದೆ ಎಂದು ಮೋರಿಗೆ ಹೇಳುತ್ತಾನೆ. ಆದರೆ ಮೋರಿ ಕೇಳಲು ನಿರಾಕರಿಸಿ ಅವರ ಕಡೆಗೆ ಪೂರ್ಣ ವೇಗದಲ್ಲಿ ಕಾರನ್ನು ಓಡಿಸುತ್ತಾನೆ. ಕೇವಲ ಒಂದು ಬಸ್ ಮೋರಿಯ ಕಾರಿಗೆ ಡಿಕ್ಕಿ ಹೊಡೆಯುತ್ತದೆ. ಇದರಿಂದ ಕಾರು ಸ್ಫೋಟಗೊಂಡು ನೀರಿನಲ್ಲಿ ಬೀಳುತ್ತದೆ. ಅವನು ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾನೆ. ಆ ಬಸ್ನ ಚಾಲಕಿ ಡೆವಾನ್ ಎಂದು ತಿಳಿಯುತ್ತದೆ ಮತ್ತು ಆ ಕ್ಷಣದಲ್ಲಿ ಅವಳು ಗ್ಯಾರೆಟ್ ಮೇಲಿನ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ. ನಂತರ ತಂಡವು ಕದ್ದ ಎಲ್ಲಾ ಕಾರುಗಳನ್ನು ಸರಕು ಹಡಗಿನಲ್ಲಿ ಸಾಗಿಸಿ ಮಿಷನ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತದೆ. ಆ ಇಬ್ಬರು ಇಂಟರ್ಪೋಲ್ ಅಧಿಕಾರಿಗಳು ಮೊದಲಿನಿಂದಲೂ ಆಂಡ್ರ್ಯೂನೊಟ್ಟಿಗೆ ಕೆಲಸ ಮಾಡುತ್ತಿದ್ದರು ಎಂಬುದು ನಂತರ ಬಹಿರಂಗವಾಗುತ್ತದೆ. ಮತ್ತೊಂದು ದೊಡ್ಡ ಟ್ವಿಸ್ಟ್ ಎಂದರೆ ಮ್ಯಾಕ್ಸ್ ಕೂಡ ಮೊದಲಿನಿಂದಲೂ ಆಂಡ್ರ್ಯೂ ಮತ್ತು ಗ್ಯಾರೆಟ್ ಯೋಜನೆಯ ರಹಸ್ಯ ಭಾಗವಾಗಿದ್ದನು. ನಿಜವಾದ ಉದ್ದೇಶ ಬುಗಾಟಿಯನ್ನು ಕದಿಯುವುದಾಗಿರಲೇ ಇಲ್ಲ. ಬುಗಾಟಿಯನ್ನು ಕೇವಲ ಮೋರಿಯನ್ನು ಸಿಲುಕಿಸಲು ಮತ್ತು ಅವನ ಅಪರೂಪದ ಕಾರುಗಳ ಸಂಗ್ರಹವನ್ನು ಪಡೆಯಲು ಆಮಿಷವಾಗಿ ಬಳಸಲಾಗಿತ್ತು. ಮ್ಯಾಕ್ಸ್ ಆಂಡ್ರ್ಯೂ ಮತ್ತು ಅವನ ತಂಡದಿಂದ ಪ್ರಭಾವಿತನಾಗುತ್ತಾನೆ. ಆದರೆ ತನಗೆ ಇನ್ನೂ ದೊಡ್ಡ ಅಚ್ಚರಿ ಕಾದಿದೆ ಎಂಬ ಅರಿವು ಅವನಿಗಿಲ್ಲ. ಕೆಲವು ದಿನಗಳ ನಂತರ ಅವರನ್ನು ನಂಬಿದ್ದಕ್ಕಾಗಿ ಮ್ಯಾಕ್ಸ್ ಪರಿಣಾಮಗಳನ್ನು ಎದುರಿಸುತ್ತಾನೆ. ಆಂಡ್ರ್ಯೂ ನೀಡಿದ ಭದ್ರತಾ ಕೋಡ್ ಬಳಸಿ ಡೆವಾನ್ ಮ್ಯಾಕ್ಸ್ನ ಖಾಸಗಿ ಗ್ಯಾರೇಜ್ ಅನ್ನು ಪ್ರವೇಶಿಸುತ್ತಾಳೆ. ಮತ್ತೊಂದು ತಂಡದ ಸಹಾಯದಿಂದ ಅವಳು ಮ್ಯಾಕ್ಸ್ನ ಎಲ್ಲಾ ಬೆಲೆಬಾಳುವ ಫೆರಾರಿಗಳನ್ನು ಕದಿಯುತ್ತಾಳೆ. ಅವುಗಳ ಮೌಲ್ಯ ಮೋರಿಯ ಸಂಗ್ರಹಕ್ಕಿಂತಲೂ ತುಂಬಾ ಹೆಚ್ಚಾಗಿರುತ್ತದೆ.